ಖಮೇನಿ ಹತ್ಯೆಗೆ ಪ್ರತೀಕಾರಕ್ಕೆ ಮುಂದಾದಂತಹ ಇರಾನ್. ಅಬುದಾಬಿಯಲ್ಲಿ ಫ್ರಾನ್ಸ್ ನೌಕಾ ನೆಲೆ ಮೇಲೆ ದಾಳಿ ಮಾಡಿದೆ ಇರಾನ್. ಫ್ರೆಂಚ್ ನೌಕಾ ನೆಲೆ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ದಾಳಿಗೆ ಒಳಗಾದಂತಹ ಹಂಗರ್ನ ಫ್ರೆಂಚ್ ನೌಕಾ ನೆಲೆ ಡ್ಯಾಮೇಜ್ ಆಗಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರಕ್ಕೆ ಇದೀಗ ಮುಂದಾಗಿದೆ ಇರಾನ್. 40 ದಿನಗಳ ಶೋಕಾಚರಣೆಯನ್ನ ಆಚರಿಸ್ತಾ ಇದೆ ಇರಾನ್. ಸೊ ಹಾಗಾಗಿ ಈ 40 ದಿನದ ಒಳಗಾಗಿ ಪ್ರತೀಕಾರವನ್ನ ನಾವು ತೀರಿಸ್ಕೊಂಡೇ ತೀರ್ತೀವಿ ಅನ್ನುವಂತಹ ವಿಚಾರವನ್ನ ಮತ್ತೆ ಒಂದು ಮೆಸೇಜ್ ಅನ್ನ ಈಗಾಗಲೇ ಪಾಸ್ ಮಾಡಿದೆ ಇರಾನ್. ಫ್ರೆಂಚ್ ನೌಕಾ ನೆಲೆ ಟಾರ್ಗೆಟ್ ಮಾಡಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ದಾಳಿಗೆ ಒಳಗಾಗಿರುವಂತಹ ಹಂಗರ್ನ ಫ್ರೆಂಚ್ ನೌಕಾ ನೆಲೆ ಡ್ಯಾಮೇಜ್ ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡ್ಯಾಮೇಜ್ ಏನೋ ಆಗಿದೆ, ಅಲ್ಲಿ ಇದ್ದಂತಹ ಜನರ ಪರಿಸ್ಥಿತಿ ಹೇಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಈಗಾಗಲೇ ಖಮೇನಿ ಅವರ ಹತ್ಯೆಯಾಗಿರುವಂತಹ ಹಿನ್ನೆಲೆಯಲ್ಲಿ 40 ದಿನಗಳ ಕಾಲ ಶೋಕಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಈ ಒಂದು ಬ್ಲಾಸ್ಟಿಂಗ್ ಆಗಿದೆ ಅಂತ ಹೇಳಿ. ಇರಾನ್ ಇಸ್ರೇಲ್ ವಾರ್ ಹೇಗೆ ಸಾಗ್ತಾ ಇದೆ, ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳ ಬಳಕೆಗಳಾಗ್ತಾ ಇದೆ, ಬಾಂಬ್ ಯಾವ ರೀತಿಯಾಗಿ ಬೀಳ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಖಮೇನಿ ಹತ್ಯೆಗೆ ನಾವು ಪ್ರತೀಕಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಇರಾನ್ ತನ್ನ ಯುದ್ಧವನ್ನ ಮುಂದುವರಿಸ್ತಾ ಇದೆ. ಇನ್ ಕೇಸ್ ಏನಾದರೂ ಇದು ಅತಿ ತೀವ್ರಕ್ಕೆ ಹೋದರೂ ಕೂಡ ಈ ಅಮೆರಿಕ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಕ್ಷಣದಿಂದ ಕ್ಷಣಕ್ಕೂ ಭಯಭೀತರಾಗ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಆರಾಮಾಗಿದ್ದಾರೆ, ಬಟ್ ಆದರೆ ಕೆಲವೊಂದು ಭಾಗದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.